ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗೋಯ್ತು. ಸಂಜೆ ಆಗ್ತಿದೆ ಅಂದರೆ ಸಾಕು, ಬಿಸಿ ಬಿಸಿ ಟೀ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನಿಸುತ್ತೆ. ನಾನಿವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಶಂಕರಪೋಳಿ. ಇದೊಂದು ಮಕ್ಕಳ ಫೇವ್ರೆಟ್ ಸ್ನ್ಯಾಕ್ಸ್ ಆಗಿರುತ್ತೆ. ನಾನು ಚಿಕ್ಕವಳಿದ್ದಾಗ ನನ್ನ ಫೇವ್ರೆಟ್ ಸಹ ಹೌದು. ನಾನು ಹೇಳೋ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಶಂಕರಪೋಳಿನ ಮಾಡ್ಕೋಬಹುದು. ಈ ಶಂಕರಪೋಳಿನ ನಾವು ಸುಮಾರು 15ರಿಂದ 20 ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ ಸ್ವೀಟ್ ಶಂಕರಪೋಳಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಮೈದಾ. ಇಲ್ಲಿ ನಾನು 2 ಬೌಲ್ ಮೈದಾ ತಗೊಂಡಿದ್ದೀನಿ. ಇದಕ್ಕೆ ಸರಿಯಾದ ಅಳತೆಯಲ್ಲಿ ಸಕ್ಕರೆ ಮತ್ತು ರವೆನ ತಗೋಬೇಕು. 2 ಬೌಲ್ ಮೈದಾಕ್ಕೆ 2 ಸ್ಪೂನ್ ರವೆ ಮತ್ತು 3 ಸ್ಪೂನ್ ಸಕ್ಕರೆ ತಗೊಂಡ್ರೆ ಅಳತೆ ಸರಿಯಾಗಿರುತ್ತೆ. ನಿಮ್ಗೇನಾದರೂ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು. ಮೊದಲಿಗೆ ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣದಾಗಿ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ಒಂದು ಚಿಕ್ಕ ಪ್ಯಾನ್ಗೆ 2 ಸ್ಪೂನ್ ತುಪ್ಪನ ಹಾಕಿ ಬಿಸಿ ಮಾಡಿ ಎತ್ತಿಟ್ಕೋಬೇಕು. ತುಪ್ಪ ಬೇಡ ಅನ್ನೋರು ಕುಕ್ಕಿಂಗ್ ಆಯಿಲ್ ಸಹ ಬಿಸಿ ಮಾಡಿಕೊಂಡು ಸೇರಿಸ್ಕೋಬಹುದು. ನಂತರ ಒಂದು ಬೌಲ್ಗೆ ನಾವು ತಗೊಂಡಿದ್ದಂಥ ಮೈದಾ, ರವೆ ಮತ್ತು ಸಕ್ಕರೆನ ಹಾಕ್ಕೊಂಡು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೋಬೇಕು. ನಂತರ ಇದನ್ನೆಲ್ಲವನ್ನು ಡ್ರೈ ಆಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ದಂಥ ತುಪ್ಪನ ಸೇರಿಸ್ಕೊಂಡು ತುಪ್ಪದ ಜೊತೆಗೆ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಒತ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟಿನ ಜೊತೆ ತುಪ್ಪ ನೀಟಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಶಂಕರಪೋಳಿ ತಿನ್ನೋದಕ್ಕೆ ಸಾಫ್ಟ್ ಆ್ಯಂಡ್ ಕ್ರಂಚಿ ಆಗಿರುತ್ತೆ. ಈ ರೀತಿಯಾಗಿ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು. ಆವಾಗ ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಡೋನ ರೆಡಿ ಮಾಡ್ಕೋಬೇಕು. ನೀರನ್ನ ಒಂದೇ ಸಲ ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಸೇರಿಸ್ಕೋಬೇಕು. ಯಾಕಂದರೆ ನಮಗೆ ಡೋ ಸ್ವಲ್ಪ ಗಟ್ಟಿಯಾಗಿರಬೇಕು. ಅಂದರೆ ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಯಾಕಂದರೆ ಈ ಡೋನ ರೆಡಿ ಮಾಡ್ಕೊಂಡ್ಮೇಲೆ ಒಂದು 20 ನಿಮಿಷಗಳ ಕಾಲ ರೆಸ್ಟಿಗಿಡಬೇಕು. ಆ ಸಮಯದಲ್ಲಿ ಮೈದಾ ಸ್ವಲ್ಪ ಉಬ್ಬುತ್ತೆ. ಹಾಗಾಗಿ ಮೊದಲೇ ನಾವು ಗಟ್ಟಿಯಾಗಿ ಡೋನ ಮಾಡಿಕೊಂಡ್ರೆ ಆಮೇಲೆ ಸರಿ ಹೋಗುತ್ತೆ. ಕಲಿಸ್ಕೊಳ್ಳೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ, ಬಟ್ ಕರೆಕ್ಟಾಗಿರುತ್ತೆ. ಈ ಡೋನ ನೀವು ಸುಮಾರು ಒಂದು 20 ನಿಮಿಷಗಳ ಕಾಲ ನೀಟಾಗಿ ಒತ್ತಿ ಕಲಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಮೇನ್ ಸ್ಟೆಪ್ಪು. ಈ ರೀತಿಯಾಗಿ ನೀಟಾಗಿ ಒತ್ತಿ ಕಲಿಸ್ಕೊಂಡ್ರೆ ಶಂಕರಪೋಳಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಇವಾಗ ನಾವು ಮಿಕ್ಸ್ ಮಾಡಿದಾಗ ಇಷ್ಟು ಗಟ್ಟಿ ಇರಬೇಕು. ನಂತರ ಇದಕ್ಕೆ ಒಂದು ಪ್ಲೇಟಿಂದ ಕವರ್ ಮಾಡಿ ಒಂದು 20 ನಿಮಿಷಗಳ ಕಾಲ ಇದು ರೆಸ್ಟಿಗಿಡಬೇಕು. ನಾನಿಲ್ಲಿ ಈ ಡೋನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಲೋಟದಲ್ಲಿ 1.5 ಲೋಟ ನೀರು ತಗೊಂಡಿದ್ದೀನಿ. ನಂತರ ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ನ ಬಿಸಿ ಮಾಡ್ಕೋಬೇಕು. ಇವಾಗ ನೋಡಿ 20 ನಿಮಿಷಗಳಾಗಿದೆ. ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿದೆ. ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕು 3 ಅಥವಾ 4 ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಇದಕ್ಕೆ ಹಿಟ್ಟು ಅಥವಾ ಎಣ್ಣೆ ಏನು ಬೇಡ, ಹಾಗೇ ಲಟ್ಟಿಸ್ಕೋಬಹುದು. ಇದನ್ನು ಲಟ್ಟಿಸ್ಕೊಂಡಾಗ ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಇವಾಗ ಆಯಿಲ್ ಕಾದಿದೆ. ಒಂದೊಂದನ್ನೇ ನಿಧಾನವಾಗಿ ಹಾಕ್ಕೋಬೇಕು. ಈ ಸಮಯದಲ್ಲಿ ಫ್ಲೇಮ್ ಸಿಮ್ಮಲ್ಲಿ ಇಡಬೇಕು. ಯಾಕಂದರೆ ಶಂಕರಪೋಳಿ ಹೊರಗಡೆ ಬೇಗ ಬೆಂದೋಗ್ಬಿಡುತ್ತೆ, ಆದರೆ ಒಳಗಡೆ ಬೇಗ ಬೇಯೋಲ್ಲ. ಹಾಗಾಗಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ನಿಧಾನವಾಗಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ ತಿರುಗಿಸ್ಕೊತಾನೆ ಇರಬೇಕಾಗುತ್ತೆ. ಯಾಕಂದರೆ ಕೆಳಗಡೆ ಕಪ್ಪಾಗಿಬಿಡುತ್ತೆ, ಮೇಲ್ಗಡೆ ವೈಟ್ ಇರುತ್ತೆ. ಹಾಗಾಗಿ ಈ ರೀತಿ ತಿರುಗಿಸ್ಕೊತಾನೆ ಇದ್ದರೆ ಎಲ್ಲನೂ ನೀಟಾಗಿ ಒಂದೇ ಥರ ಈವನ್ನಾಗಿ ಬೇಯುತ್ತೆ. ನೋಡಿ, ಈ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನೆಲ್ಲ ತೆಗೆದುಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೋಬೇಕು. ಉಳಿದಿರುವ ಎಲ್ಲ ಡೋನು ಇದೇ ರೀತಿಯಾಗಿ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ವಾ ಕಲರ್ ಎಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ, ಶಂಕರಪೋಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೇನಾದರೂ ಸಾಲ್ಟ್ ಆ್ಯಂಡ್ ಸ್ಪೈಸಿ ಆಗಬೇಕು ಅಂದರೆ ಸ್ವಲ್ಪ ಶಂಕರಪೋಳಿನ ತಗೊಂಡು ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಲ್ಟ್ ಆ್ಯಂಡ್ ಸ್ಪೈಸಿ ಆಗಿರುವ ಶಂಕರಪೋಳಿ ರೆಡಿ ಆಗುತ್ತೆ.
ನಾನು ಮಾಡಿದ ಶಂಕರಪೋಳಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ನಮ್ಮ ಚಿಕ್ಕಮ್ಮ ಮಾಡಿದ ಥರನೇ ಇತ್ತು. ನಮ್ಮ ಚಿಕ್ಕಮ್ಮ ಮಾಡೋ ಶಂಕರಪೋಳಿ ಅಂದರೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಕೆಲವೊಂದು ರೆಸಿಪಿಗಳನ್ನು ಯಾರು ಪರಿಚಯಿಸಿರ್ತಾರೆ ಅವರು ಮಾಡಿಕೊಟ್ರೇ ಅದು ವಿಶೇಷವಾಗಿರುತ್ತೆ. ನೋಡಿದ್ರಲ್ವಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಖಂಡಿತ ಟ್ರೈ ಮಾಡಿ ನೋಡಿ, ಮನೆಯವ್ರಿಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾನು ಹೇಳಿರುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಏರ್ಟೈಟ್ ಕಂಟೈನರ್ ಅಥವಾ ಈ ರೀತಿಯಾದ ಸ್ಟೀಲ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಗಾಳಿ ಆಡೋದಕ್ಕೆ ಬಿಡಬಾರ್ದು, ಹಾಗಾಗಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.